ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಮಹಾರಾಜ ವಿಜಯ್ ಸೇತುಪತಿ ಅವರ 50ನೇ ಸಿನಿಮಾ ಡೈರೆಕ್ಟೆಡ್ ಬೈ ನಿತಿಲನ್ ಸ್ವಾಮಿನಾಥನ್. ಎಮೋಷನ್ ಮತ್ತು ರಿವೆಂಜ್ ಹೊಂದಿರುವ ಕತೆ ತಮಿಳಿನಲ್ಲಿ ರಿಲೀಸ್ ಆಗಿದ್ದು ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡದಲ್ಲಿ ಅವೈಲಬಲ್ ಇದೆ. ಇದರ ರೇಟಿಂಗ್ ಹೀಗಿದೆ 8.7. 24 ಕೋಟಿಯಾಗಿ ತಯಾರಾದ ಸಿನಿಮಾ 107.8 ಕೋಟಿಯನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಪ್ರೊಡ್ಯೂಸರ್ ಸುಧನ್ ಸುಂದರಂ ಮತ್ತೆ ಜಗದೀಶ್ ಮಾಡಿದ್ದು, ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ದಿನೇಶ್ ಪುರುಷೋತ್ತಮ್ ಮಾಡಿ, ಸ್ಕ್ರೀನ್ ಪ್ಲೇ ಮಾತ್ರ ಸೂಪರ್ ಆಗಿ ಮೂಡಿ ಬಂದಿದೆ. ಹೌದು, ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಕತೆ ಇಟ್ಕೊಂಡೆ ಆಡಿಯನ್ಸ್ ಜೊತೆ ಆಟ ಆಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ವಿಜಯ್ ಸೇತುಪತಿ, ಮಮತಾ ಮೋಹನ್ ದಾಸ್, ಅನುರಾಗ್ ಕಶ್ಯಪ್, ಅಭಿರಾಮಿ, ನಟರಾಜನ್ ಅವರು ನಟಿಸಿದ್ದಾರೆ. ಇನ್ನು ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸ್ಟೋರಿ ಹೇಗಿದೆ, ಎಮೋಷನಲ್, ಆಕ್ಷನ್, ರಿವೆಂಜ್ ಹೇಗೆ ಮೂಡಿ ಬಂದಿದೆ ಎಂದು ಇಂದಿನ ರಿವ್ಯೂ ಅಲ್ಲಿ ನೋಡೋಣ. ಮಹಾರಾಜ ಸಿನಿಮಾ ಜೂನ್ನಲ್ಲಿ ರಿಲೀಸ್ ಆಗಿದ್ದು ಈಗ OTTಯಲ್ಲಿ ಸಖತ್ ಸದ್ ಮಾಡ್ತಾ ಇದೆ. ಇನ್ನು ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ನಲ್ಲಿ ಈಗಲೇ ನೋಡಿ. ಇನ್ನು ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಮಹಾರಾಜ ಅಂದ್ರೆ ವಿಜಯ್ ಸೇತುಪತಿ ಒಬ್ಬ ಸಾಮಾನ್ಯ ಕ್ಷೌರಿಕ, ಅಂದ್ರೆ ಒಬ್ಬ ಸಲೂನ್ ಮಾಲೀಕ. ಅವನಿಗೆ ಒಬ್ಬಳು ಮಗಳಿರ್ತಾಳೆ. ತಾನಾಯ್ತು ತನ್ನ ಮನೆ ಆಯ್ತು ಅಂತ ಜೀವನ ಸಾಗಿಸ್ತಾ ಇರ್ತಾನೆ. ಅವರಿಗೆ ತುಂಬಾ ಹತ್ರವಾಗಿರೋ ಒಂದು ಡಸ್ಟ್ಬಿನ್ ಇರುತ್ತೆ. ಅದಕ್ಕೆ ಇವರು ಲಕ್ಷ್ಮಿ ಅಂತ ಹೆಸರನ್ನು ಕೂಡ ಇಟ್ಟಿರ್ತಾರೆ. ಒಂದು ದಿನ ಅದು ಕಳೆದೋಗುತ್ತೆ. ಆಗ ಅವನ ಮಗಳು ಸ್ಪೋರ್ಟ್ಸ್ ಎಂದು ಒಂದು ವಾರ ಮನೆಯಲ್ಲಿ ಇರೋದಿಲ್ಲ. ಮಗಳು ಬರುವಷ್ಟರಲ್ಲಿ ಡಸ್ಟ್ಬಿನ್ ತರಬೇಕು ಎಂದು ಪೊಲೀಸ್ ಸ್ಟೇಷನ್ಗೆ ಬಂದು FIR ಹಾಕಿ ನನ್ನ ಲಕ್ಷ್ಮಿನ ಹುಡುಕೊಡಿ ಎಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ, ಅವರು ಲಕ್ಷ್ಮಿ ಅಂದ್ರೆ ಏನು ಎಂದು ವಿಚಾರಿಸಿದಾಗ ಇವನು ಡಸ್ಟ್ಬಿನ್ ಎಂದು ಹೇಳ್ತಾನೆ. ಡಸ್ಟ್ಬಿನ್ ಎಂದು ತಿಳಿದು ಪೊಲೀಸ್ ಅವರು ಹಾಸ್ಯ ಮಾಡ್ತಾರೆ. ಡಸ್ಟ್ಬಿನ್ಗೆಲ್ಲ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಆದ್ರೆ ಹಠ ಬಿಡದ ಮಹಾರಾಜ, ಹೇಗಾದರೂ ಆಯ್ತು ನನ್ನ ಲಕ್ಷ್ಮಿಯನ್ನು ಹುಡ್ಕೊಡಿ, ನನ್ನ ಮಗಳು ಬರುವಷ್ಟರಲ್ಲಿ ಅದು ನನ್ನ ಮನೇಲಿರ್ಬೇಕು ಎಂದು ಕಂಪ್ಲೇಂಟ್ ತಗೊಳ್ಳೋ ಹಾಗೆ ಒಪ್ಪಿಸ್ತಾನೆ. ಎಷ್ಟು ದುಡ್ಡು ಖರ್ಚಾದ್ರೂ ಸರಿ, ನನಗೆ ಲಕ್ಷ್ಮಿ ವಾಪಸ್ ಸಿಗ್ಬೇಕು ಎಂದು ಪೊಲೀಸ್ ಅವರಿಗೆ ಲಂಚ ಕೊಡ್ತಾನೆ. ಮುಂದೆ ಪೊಲೀಸ್ ಅವರ ಹುಡುಕಾಟ ಶುರುವಾಗುತ್ತೆ. ಇಷ್ಟಕ್ಕೂ ಯಾರು ಡಸ್ಟ್ಬಿನ್ ಅನ್ನು ಕದ್ದಿರೋದು, ಪೊಲೀಸ್ ಅವರು ಹುಡ್ಕೊಡ್ತಾರ, ಮಹಾರಾಜಂಗೂ ಲಕ್ಷ್ಮಿಗೂ ಏನ್ ಸಂಬಂಧ, ಅವನ ಉದ್ದೇಶ ಏನು ಎಂದು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಈ ಸಿನಿಮಾದ ಕತೆ ತುಂಬಾ ಸಿಂಪಲ್ ಆಗಿದ್ರು ಸ್ಕ್ರೀನ್ ಪ್ಲೇ ಮಾತ್ರ ಸೂಪರ್ ಆಗಿ ವರ್ಕ್ ಆಗಿದೆ. ಆಡಿಯನ್ಸ್ಗೆ ಎಂಗೇಜ್ ಆಗೋ ರೀತಿಯಲ್ಲಿ ಸ್ಕ್ರೀನ್ ಪ್ಲೇನ ನಿತಿಲನ್ ಸ್ವಾಮಿನಾಥನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಪಾಸ್ಟ್ ಅಂಡ್ ಪ್ರೆಸೆಂಟ್ ನ ಯಾವುದೇ ಕಲರ್ಸ್ ಡಿಫರೆನ್ಸ್ ನ ಯೂಸ್ ಮಾಡದೆ ಆರ್ಟಿಸ್ಟ್ ನ ಫಿಸಿಕಲ್ ಚೇಂಜಸ್ ಮೂಲಕ ಆಯಾ ಟೈಮ್ಗೆ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸಿದ್ದಾರೆ. ಪಾಸ್ಟ್ ಯಾವುದು, ಪ್ರೆಸೆಂಟ್ ಯಾವುದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇಟ್ಟು ಕೊನೆಗೊಂದು ಕ್ಲಾರಿಟಿ ಕೊಡ್ತಾರೆ. ಒಂದು ಸಿಂಪಲ್ ಸ್ಟೋರಿನ ಹಿಂಗೂ ತೋರಿಸಬಹುದು ಅಂತ ನೀವು ಸಿನಿಮಾ ನೋಡಿದಾಗ ಅನ್ಸುತ್ತೆ. ಇನ್ನು ವಿಜಯ್ ಸೇತುಪತಿ ಅವರ ಆಕ್ಟಿಂಗ್ ಕೇಳೋ ಹಾಗೆ ಇಲ್ಲ. ಒಂದು ತಂದೆಯ ಪಾತ್ರದಲ್ಲಿ ಎಮೋಷನ್ ಮತ್ತೆ ರಿವೆಂಜ್, ಆಕ್ಷನ್, ಮಾಸ್ ಆಗಿ ಆಕ್ಟಿಂಗ್ ನ ತಿಂದಾಕ್ಬಿಟ್ಟಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಎಮೋಷನ್, ಆಕ್ಟಿಂಗ್, ಹೈ ಇಂಟೆನ್ಸಿಟಿ ಡ್ರಾಮಾ, ಟ್ವಿಸ್ಟ್, ಎಲಿವೇಶನ್ಸ್ ಇದೆಲ್ಲ ಸೂಪರ್ ಆಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ ಸಿಂಪಲ್ ಆಗಿ ಡ್ರಾಮಾ ಹಾಗೆ ಸ್ವಲ್ಪ ಟ್ವಿಸ್ಟ್ ಇನ್ವೆಸ್ಟಿಗೇಷನ್ ಜೊತೆ ಸಾಗ್ತಾ ಹೋಗುತ್ತೆ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಂತೂ ಸಖತ್ ಟ್ವಿಸ್ಟ್ ಗಳು ಬಂದು ಸಿನಿಮಾ ಸೀರಿಯಸ್ ಆಗ್ತಾ ಹೋಗುತ್ತೆ. ತಂದೆ ಮಗಳ ಒಂದು ಎಮೋಷನಲ್ ಸೀನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದು ಸಾಂಗ್ ಆಗ್ಲಿ ಕಾಮಿಡಿ ಆಗ್ಲಿ ಇಲ್ಲದೆ ಆಡಿಯನ್ಸ್ ನ ಯಾವುದ್ರಿಂದಲೂ ಹೊರಗೆ ಹೋಗದೆ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅಜನೀಶ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಝೋನ್, ಎಮೋಷನ್, ಆಕ್ಷನ್ ಎಪಿಸೋಡ್ಸ್ ನಲ್ಲಿ ಸೀನ್ಸ್ ನ ಚೆನ್ನಾಗಿ ಎಲಿವೇಶನ್ ಮಾಡಿ ಅಜನೀಶ್ ಅವರು BGM ನ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಟೈಮ್ ಲೈನ್, ಅದಕ್ಕೆ ಸೂಟ್ ಆಗೋ ಸೀಕ್ವೆನ್ಸ್, ಕೋ ಇನ್ಸಿಡೆಂಟ್ ಅನ್ಕೊಂಡ್ರು ಒಂದು ಸಣ್ಣ ಆಕ್ಟ್ ಇಂದ ದೊಡ್ಡ ಮಟ್ಟದಲ್ಲಿ ಶುರುವಾಗೋ ರೈವಲ್ರಿ, ಆ ಪಾತ್ರಗಳ ಫ್ಲಾಶ್ ಬ್ಯಾಕ್, ಪ್ರೆಸೆಂಟ್ ಎಲ್ಲವೂ ನೋಡುಗರನ್ನ ಹಿಡಿದಿಟ್ಕೊಳ್ಳುತ್ತೆ. ಪದೇ ಪದೇ ಪ್ರಶ್ನೆಗಳನ್ನ ಸೃಷ್ಟಿ ಮಾಡಿ ಕೊನೆಗೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ. ಲೈಕ್ ಸಖತ್ತಾಗಿರುತ್ತೆ ಎಕ್ಸಿಕ್ಯೂಷನ್ ಮಾಡಿರೋ ರೀತಿ. ಇನ್ನು ಕ್ಯಾರೆಕ್ಟರ್ಗೆ ಬಂದ್ರೆ, ಮಹಾರಾಜ ಒಬ್ಬ ಕೇರಿಂಗ್ ಫಾದರ್, ಮಗಳ ಭವಿಷ್ಯಕ್ಕೋಸ್ಕರ ಬದುಕ್ತಾ ಇರ್ತಾನೆ. ಏನೇ ಸಮಸ್ಯೆ ಬಂದ್ರು ಪ್ರೊಟೆಕ್ಟ್ ಮಾಡ್ತಾನೆ, ಎಂತ ಹಠವಾದಿ ಬೇಕಾದ್ರೂ ಹಾಕ್ತಾನೆ. ಇವನ್ ಹಾಗೆ ಸಿಮಿಲರ್ ಆಗಿ ವಿಲನ್ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಅವನು ಫ್ಯಾಮಿಲಿಗೋಸ್ಕರನೇ ಬದುಕ್ತಾ ಇರ್ತಾನೆ. ಬಟ್ ಡಿಫ್ರೆನ್ಸ್ ಏನಂದ್ರೆ, ಮಹಾರಾಜ ನ್ಯಾಯವಾಗಿ ಬದುಕ್ತಾ ಇರ್ತಾನೆ, ವಿಲನ್ ಅನ್ಯಾಯದ ದಾರಿ ಹಿಡಿದು ಕಳ್ಳತನದಿಂದ ಬದುಕ್ತಾ ಇರ್ತಾನೆ. ಇನ್ನು ಇವೆಲ್ಲದರ ಹೊರತಾಗಿ ಆಕ್ಷನ್, ಫೈಟ್, ಕೊರಿಯೋಗ್ರಫಿ ಚೆನ್ನಾಗಿತ್ತು. ಹಾಗೇನೆ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಪೊಲೀಸರೇ ಒಂದು ಟ್ವಿಸ್ಟ್ ಕೊಡ್ತಾರೆ, ಅದು ಮಾತ್ರ ಮೈ ರೋಮಾಂಚನವಾಗುತ್ತೆ. ಅಂಡ್ ಆಲ್ಸೋ ಸಿನಿಮಾದಲ್ಲಿ ಎಷ್ಟು ಎಮೋಷನ್ ಇದೆ ಅಂದ್ರೆ, ಡಸ್ಟ್ಬಿನ್ ಗೆ ಕಂಪ್ಲೇಂಟ್ ಕೊಟ್ಟಾಗ ವಿಚಿತ್ರ ಅನ್ಸುತ್ತೆ, ಬಟ್ ಕೊನೆಯಲ್ಲಿ ಅದೇ ಡಸ್ಟ್ಬಿನ್ ನಲ್ಲಿ ಭಾವನೆಗಳೇ ತುಂಬಿರ್ತವೆ. ಟೋಟಲಿ ಇದೊಂದು ಮಸ್ಟ್ ವಾಚಡ್ ಮೂವಿ. ಸಖತ್ ಆಕ್ಷನ್, ಎಮೋಷನ್ ಹೊಂದಿರುವ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.